ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಸಮಾಜ ವಿಜ್ಞಾನ ನಾಳೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ನಡೀತಾ ಇದೆ. ಸೊ ಅದಕ್ಕಾಗಿ ನಾನು 75+ ಮಾರ್ಕ್ಸ್ನ ಸ್ಕೋರಿಂಗ್ ಪ್ಯಾಕೇಜನ್ನು ಹಾಕ್ತಾ ಇದ್ದೀನಿ. ಫಸ್ಟ್ ಪಾರ್ಟನ್ನು ನೋಡಿ 1 ಮಾರ್ಕ್ಸ್ ಇದು ಎಲ್ಲ ಕವರ್ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಮತ್ತು ಥರ್ಡ್ ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ ಇವತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ, ಪಾಸ್ ಮಾಡಿ ಅವುಗಳನ್ನು ನೋಡ್ಕೊಳ್ರಿ. ಫಸ್ಟ್, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಂತಲೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆನಾ? ಅಂದರೆ ಅದರಲ್ಲಿ ಮುಖ್ಯವಾಗಿ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಭಾರತೀಯ ಅರಸರನ್ನು ನಿಯಂತ್ರಿಸಿದ. ಇದರ ಪ್ರಕಾರ ಬ್ರಿಟಿಷ್ ಸೈನಿಕ ತುಕಡಿಯನ್ನು ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಆ ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯದವರೇ ಭರಿಸಬೇಕು. ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಬೇಕು. ಯಾವುದೇ ರಾಜ್ಯದೊಂದಿಗೆ ಯುದ್ಧ ಮತ್ತು ಸಂಧಾನ ಮಾಡಬೇಕಾದರೆ ಬ್ರಿಟಿಷರ ಸಮ್ಮತಿ ಬೇಕು. ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು ಅನ್ನೋದು ಸಹಾಯಕ ಸೈನ್ಯ ಪದ್ಧತಿಯ ಲಕ್ಷಣ. ಇನ್ನು ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜ್ಯಗಳು ಕೇಳ್ಬೋದು. ಸೊ ಮೊನ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಕೇಳಿದರು. ಸೊ ಸತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್ ಮತ್ತು ಝಾನ್ಸಿ. ಇನ್ನು ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಆಲ್ರೆಡಿ ಹೇಳಿತ್ತು. ಇನ್ನು ಇದು ಯಾವ ರೀತಿಯಾಗಿ ಸಾಮ್ರಾಜ್ಯ ವಿಸ್ತರಿಸಲು ಸಹಾಯಕ ಮಾಡಿತ್ತು ಅಂತ ಕೇಳಿದ್ದಾರೆ. ಸಹಾಯಕ ಸೈನ್ಯ ಪದ್ಧತಿ ಇದು ಬ್ರಿಟಿಷ್ ಸೈನಿಕ ನಿರ್ವಹಣೆ ಸುಲಭವಾಯಿತು. ದೇಶೀಯ ರಾಜ್ಯಗಳ ನಿಯಂತ್ರಣ, ರಾಜ್ಯಗಳನ್ನು ಆರ್ಥಿಕವಾಗಿ ಶೋಷಿಸಿದರು. ಈ ಒಪ್ಪಂದಕ್ಕೆ ಮೊದಲ ಸಹಿ ಮಾಡಿದ ಸಂಸ್ಥಾನ ಹೈದರಾಬಾದ್, ಮೈಸೂರು, ಅವಧ್, ತಂಜಾವೂರು, ಮರಾಠ ಸಂಸ್ಥಾನಗಳು ಪೂನಾ, ಗ್ವಾಲಿಯರ್ನ ಒಪ್ಪಂದಕ್ಕೆ ಒಳಪಡ್ತವೆ. ಇನ್ನು ಬ್ರಿಟಿಷ್ ಅಧಿಕಾರ ವಿಸ್ತರಣೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಹೇಗೆ ಸಹಾಯ ಮಾಡಿತು ಅಂತ ಕೇಳಿದ್ದಾರೆ. ಸೊ ಯಾವುದೇ ಭಾರತೀಯ ರಾಜ ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಅಂಥ ರಾಜನನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಸತಾರ, ಜೈಪುರ, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ಗಳು ಬ್ರಿಟಿಷರ ವಶವಾಗಿ ಹೋಗ್ತವೆ. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿಯೇ ಬಳಸಿಕೊಳ್ತಾರೆ. ಇನ್ನು ಜುನಾಗಢ್ ಸಂಸ್ಥಾನ ಹೇಗೆ ಭಾರತದ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿತ್ತು ಅಂತ ಕೇಳಿದ್ದಾರೆ. ಸೊ ನವಾಬನು ಜುನಾಗಢನ್ನು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಇಚ್ಛೆ ಪಡ್ತಾನೆ. ಪ್ರಜೆಗಳು ಆತನ ವಿರುದ್ಧ ದಂಗೆ ಹೇಳ್ತಾರೆ. ನವಾಬ ಪಲಾಯನ ಆಗ್ತಾನೆ. 1949ರಲ್ಲಿ ಈ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ. ಇನ್ನು ಗೋವಾ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಂಡಿತು ಅಂತ ಕೇಳಿದ್ದಾರೆ. ಇನ್ನು ಕಾಶ್ಮೀರ್ ಭಾರತದ ಸಂಸ್ಥಾನದಲ್ಲಿ ಹೇಗೆ ವಿಲೀನವಾಯಿತು ಅನ್ನೋದನ್ನು ಕೇಳಿದ್ದಾರೆ. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. ವಿಶೇಷವಾಗಿ ಜುನಾಗಢ್, ಹೈದರಾಬಾದ್, ಗೋವಾ, ಕಾಶ್ಮೀರ ಇವು ಯಾವ ರೀತಿಯಾಗಿ ವಿಲೀನವಾಗ್ತದೆ ಅನ್ನೋದನ್ನೇ ಈ ಪಾಠದಲ್ಲಿ 2 ಅಂಕಕ್ಕೆ ಬದ್ದಿದ್ದು. ಸ್ವಲ್ಪ ಪಾಸ್ ಮಾಡಿ ಅದನ್ನು ನೋಡ್ಕೊಡ್ರಿ. ಇನ್ನು ರಾಜ್ಯಶಾಸ್ತ್ರದಲ್ಲಿ ನೋಡೋದಾದರೆ ಲೂಥರ್ ಗೂಲಿಕ್ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಈ ಪೋಸ್ಟ್ ಕೋರ್ಬ್ನ ಒಂದು. ಇದನ್ನು ಕೂಡ ನಿಮ್ಗೆ ಏನು ಮಾಡ್ಬೋದು, ಎಕ್ಸ್ಪ್ಲನೇಷನನ್ನು ಕೇಳ್ಬೋದು. ಇನ್ನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಿಸಿದೆ ಹೇಗೆ ಅಂತ ಕೇಳಿದ್ದಾರೆ. ಸೊ 8 ಪಾಯಿಂಟ್ ಇದ್ದಾವೆ. 8 ಪಾಯಿಂಟ್ ಅವಶ್ಯಕತೆ ಇಲ್ಲ, ಕೇವಲ 4 ಪಾಯಿಂಟ್ ಬರೆದರೂ ಕೂಡ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅದ. ಇದನ್ನು ನೇರ ನೇಮಕಾತಿ ಅಂತೀವಿ, ಇದನ್ನು ಪರೋಕ್ಷ ನೇಮಕಾತಿ, ಇದನ್ನು ಆಂತರಿಕ ನೇಮಕ ಅಂತೀವಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ. ಹೀಗಾಗಿ ಹುದ್ದೆಯಲ್ಲಿರುವವರನ್ನು ಸೇವಾ ಹಿರಿತನ ಮತ್ತು ವಿದ್ಯಾರ್ಥಿಯ ಮೇಲೆ ಮೇಲ್ದರ್ಜೆಗೆ ಏರಿಸ್ತಾರೆ. ಇಲ್ಲಿ ಕೇವಲ ಅರ್ಹತೆ ಹೊಂದಿರಬೇಕು. ಇಲ್ಲಿ ಪದೋನ್ನತಿ ಮತ್ತು ಬಡ್ತಿ ವಿಧಾನ ಆಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳು. ಸೊ ಕೇಂದ್ರದ್ದು ನೋಡ್ಕೊಡ್ರಿ, ಸ್ವಲ್ಪ ರಾಜ್ಯನೂ ಕೂಡ ನೋಡ್ಕೊಡ್ರಿ. ರಾಜ್ಯನೂ ಕೂಡ ಬರ್ತಾ ಇದ್ದಾವೆ. ರಾಜ್ಯ ಲೋಕ ಸೇವಾ ಆಯೋಗದ ಕೂಡ ವೆರಿ ಇಂಪಾರ್ಟೆಂಟ್ ಇತ್ತು. ಇನ್ನು ಜಾಗತಿಕ ಸಂಸ್ಥೆಗಳು ಪಾಠಕ್ಕೆ ಬಂದಾಗ ಭದ್ರತಾ ಸಮಿತಿಯ ಖಾಯಂ ರಾಷ್ಟ್ರಗಳು ಅಮೇರಿಕಾ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಮತ್ತು ಚೀನಾ. ಇನ್ನು ಸಾರ್ಕ್ನ ಸದಸ್ಯ ರಾಷ್ಟ್ರ ಭಾರತ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಲ್, ಶ್ರೀಲಂಕಾ, ಭೂತಾನ್, ಮಾಲ್ಡೀವ್ಸ್ ಮತ್ತು ಅಫ್ಘಾನಿಸ್ತಾನ್. ಇನ್ನು ವಿಶ್ವ ಆರೋಗ್ಯ ಸುಧಾರಣೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರ, ಅದು ಮಾನವ ಆರೋಗ್ಯ ಸುಧಾರಣೆಗಾಗಿ ಸ್ಥಾಪಿಸಿದೆ. ಕೋವಿಡ್-19, ಶಿಡುಬು, ಕಾಲರಾ, ಪ್ಲೇಗ್ ರೋಗಗಳನ್ನು ನಿಯಂತ್ರಣ ಮಾಡದ. ಏಡ್ಸ್ ಮತ್ತು ಕ್ಯಾನ್ಸರ್ ರೋಗಗಳ ಮುಕ್ತಿಗೆ ಪ್ರಯತ್ನ. ಶಿಡುಬು ರೋಗ ನಿವಾರಣೆ ಮಾಡಿದೆ. ಜನಸಂಖ್ಯಾ ಸ್ಫೋಟ ಹೋಗಲಾಡಿಸಲು ಪ್ರಯತ್ನ. ಹಸಿವು ಮತ್ತು ಅಪೌಷ್ಟಿಕತೆ ಹೋಗಲಾಡಿಸಲು ಪ್ರಯತ್ನ. ಇನ್ನು ಯುನೆಸ್ಕೋ ಏನು ಕೆಲಸ ಮಾಡ್ತದೆ ಅಂತ ಕೇಳಿದ್ದಾರೆ. ಇದು ವಿಜ್ಞಾನ, ಶಿಕ್ಷಣ ಮತ್ತು ಸಂಸ್ಕೃತಿಗೆ ಪ್ರೋತ್ಸಾಹ, ತಾಂತ್ರಿಕ ಶಿಕ್ಷಣ, ಮಾಧ್ಯಮದ ತಂತ್ರಗಾರಿಕೆ, ಪರಿಸರ ವಿಜ್ಞಾನದ ಬಗೆಗೆ ಕಾರ್ಯೋನ್ಮುಖ, ಪ್ರಪಂಚಾದ್ಯಂತ ಶಿಕ್ಷಣ ಮತ್ತು ಜ್ಞಾನ ಪ್ರಸಾರ, ಸರ್ಕಾರ, ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಸಮಾಜಶಾಸ್ತ್ರ ಇದೆ ನೋಡಿ. ಪೂರ್ವಾಗ್ರಹಕ್ಕೆ ಕಾರಣಗಳು ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಮತ್ತು ಬಲ್ಲಿದರು ಎಂಬ ತಾರತಮ್ಯ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ, ಎಲ್ಲ ದೇಶಗಳು ಒಂದೇ ತೆರನಾಗಿಲ್ಲ ಅಥವಾ ಸಾಮಾಜಿಕ ಸ್ತರ ವಿನ್ಯಾಸ ದೇಶದಿಂದ ದೇಶಕ್ಕೆ ಭಿನ್ನ ಹೇಗೆ. ಇದು ಆದಾಯ, ಶಿಕ್ಷಣ, ಜಾತಿ, ಲಿಂಗ, ಬಣ್ಣ ಮುಂತಾದ ಆಧಾರದ ಮೇಲೆ ಹೊಂದಿರುವ ಒಂದು ಮೇಲು ಕೀಳು ಅಂತಕ್ಕಂಥ ಭಾವನೆ.
ಬಡವ ಮತ್ತು ಶ್ರೀಮಂತರು ಎಂಬ ಭೇದ ಭಾವ, ಅಮೆರಿಕದಲ್ಲಿ ಬಿಳಿಯರು ಮತ್ತು ಕರಿಯರು ಎಂಬ ಭಿನ್ನತೆ, ಕಪ್ಪು ಚರ್ಮದ ಜನರನ್ನು ಗುಲಾಬರಂತೆ ಮಾರಾಟ ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹ ಸಾಮಾಜಿಕ ಸಂಘರ್ಷಕ್ಕೆ ಕಾರಣ ಹೇಗೆ? ಇದು ಅಸಹನೆ, ತಿರಸ್ಕಾರ, ಗೌರವ, ದ್ವೇಷ ಭಾವನೆ ಬೆಳೆಸಿಕೊಳ್ಳಲು ಆಸ್ಪದ, ಸಾಮಾಜಿಕ ಅಂತರ ಹೆಚ್ಚಿ ಸಾಮಾಜಿಕ ಸಂಘರ್ಷವನ್ನು ಮಾಡ್ತದೆ. ಇನ್ನು ಅಸ್ಪೃಶ್ಯತೆ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಲು ಕಾರಣ ಸಂವಿಧಾನದ 17ನೇ ವಿಧಿಯಂತೆ ಅಸ್ಪೃಶ್ಯತೆ ನಿಷೇಧ ಮಾಡಿದೆ. 1955 ಅಸ್ಪೃಶ್ಯತಾ ಅಪರಾಧ ಕಾಯ್ದೆಗಳ ಜಾರಿ, 1976 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ, ಸಾರ್ವತ್ರಿಕ ಮತದಾನ, ಸಮಾನತೆ ಮತ್ತು ಶೈಕ್ಷಣಿಕ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, 1989ರಲ್ಲಿ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ ಅಂತ ಬರೆದ್ರೆ ಸಾಕು. ಇನ್ನು ಸಾಮಾಜಿಕ ಸವಾಲುಗಳಿಗೆ ಬರೋಣ. ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳು: ಕಡುಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಅನಕ್ಷರತೆ, ಉದ್ಯಮಿಗಳ ಲಾಭಕೋರತನ, ಮಕ್ಕಳ ಅಪಹರಣ. ಇನ್ನು ಬಾಲ್ಯ ವಿವಾಹವನ್ನು ಹೇಗೆ ತಡೆಗಟ್ತಾರೆ? ಬಾಲ್ಯ ವಿವಾಹ ಎಲ್ಲಿ ನಡೆದರೂ ದೂರು ಕೊಡ್ಬೋದು. ಮಕ್ಕಳ ಸಹಾಯ 1098ಗೆ ದೂರು ನೀಡುವವರ ಹೆಸರು ಹೇಳದೇ ಇರ್ಬೋದು. ನಗರದಲ್ಲಿ ಪೊಲೀಸ್ ಠಾಣೆಗೆ ದೂರು. ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ದೂರನ್ನು ಕೊಡ್ಬೋದು. ಇನ್ನು ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು ಅಂತ ಕೇಳ್ತಾರೆ. ಇಲ್ಲಿ ವರದಕ್ಷಿಣೆ ಭೀತಿ, ಸ್ತ್ರೀ ವಿರೋಧಿ ನಿಲುವು, ಅನಕ್ಷರತೆ ಜ್ಞಾನ, ಗಂಡು ಮಗುವಿನ ಬಯಕೆ ಅನ್ನೋದನ್ನು ಬರೀರಿ. ಇನ್ನು ಭೂಗೋಳದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಯ ವ್ಯತ್ಯಾಸ, ಅದು ಇಂಪಾರ್ಟೆಂಟ್ ಇದೆ. ಇನ್ನು ಬಾವಿ ನೀರಾವರಿ ಅತಿ ಪ್ರಮುಖವಾದ ನೀರಾವರಿ ಪದ್ಧತಿ ಏಕೆ? ಇನ್ನು ಮಳೆ ಕೊಯ್ಲಿನ ವಿಧಗಳು ಯಾವುವು? ಅದು ಮಳೆ ಬಿದ್ದ ಸ್ಥಳದಲ್ಲಿ ನೀರು ಸಂಗ್ರಹ, ಹರಿಯುವ ಮಳೆಯ ನೀರು ಸಂಗ್ರಹ. ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್. ನೀರಾವರಿ ಸೌಲಭ್ಯ, ಜಲವಿದ್ಯುತ್, ನದಿ ಪ್ರವಾಹದ ನಿಯಂತ್ರಣ, ನೌಕಾಯಾನ ಸೌಲಭ್ಯ, ಪ್ರವಾಸಿಗರ ಆಕರ್ಷಣೆ, ಮೀನುಗಾರಿಕೆ. ಈ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇನ್ನು ಸ್ಥಿರ ಬೇಸಾಯ ಮತ್ತು ಸ್ಥಳಾಂತರ ಬೇಸಾಯದ ನಡುವಿನ ವ್ಯತ್ಯಾಸ. ಸ್ಥಿರ ಬೇಸಾಯ ಅಂದರೆ ಒಂದು ಪ್ರದೇಶದಲ್ಲಿ ಜನರು ಶಾಶ್ವತವಾಗಿ ನೆಲೆಸ್ತಾರೆ. ಬಟ್ ಸ್ಥಳಾಂತರ ಬೇಸಾಯ ಅಂದರೆ ಒಂದು ಪ್ರದೇಶದಲ್ಲಿ ಜನರು ಸ್ಥಿರವಾಗಿ ನೆಲೆಸದೆ ಅರಣ್ಯ ಕಡಿದು ಬೇಸಾಯ ಮಾಡಿ ಮಣ್ಣಿನ ಫಲವತ್ತತೆ ಕಡಿಮೆ ಆದ ನಂತರ ಬೇರೆ ಪ್ರದೇಶಗಳಿಗೆ ಹೋಗಿ ಮಾಡ್ತಾರಲ್ಲ, ಅದು ಸ್ಥಳಾಂತರ ಬೇಸಾಯ ಅನ್ನೋದನ್ನು ನೀವು ಬರಿಬೇಕು. ಓಕೆನಾ? ಇನ್ನು ಮಿಶ್ರ ಬೇಸಾಯದ ಅರ್ಥ ನೋಡ್ಕೊಂಡೋಗಿ. ಕೃಷಿ ಭೂಮಿಯನ್ನು ಬೆಳೆ ಬೆಳೆಯುವುದಲ್ಲದೆ ಜನರು ದನಕರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ರೇಷ್ಮೆ ಕೃಷಿ ಇನ್ನೂ ಮುಂತಾದ ಉದ್ದೇಶಕ್ಕೆ ಬಳಸುವುದೇ ಆಗಿದೆ. ಇನ್ನು ಖಾರಿಫ್, ರಬಿ ಮತ್ತು ಜೇಡು ಬೆಳೆಗಳ ವ್ಯತ್ಯಾಸ. ಹತ್ತಿ ಬೆಳೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು, ಭೂ ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು, ಭೂಸ್ವರೂಪ, ಮಣ್ಣಿನ ಲಕ್ಷಣ, ವಾಯುಗುಣ, ಜನಸಂಖ್ಯೆ, ಭೂ ಹಿಡುವಳಿ, ಉದ್ಯೋಗ ಮತ್ತು ತಾಂತ್ರಿಕತೆ. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ವ್ಯವಸಾಯದ ಪ್ರಾಮುಖ್ಯತೆ ಪ್ರತಿ ಸಾರಿನೂ ಕೂಡ ಕೇಳ್ತಾರೆ. ವ್ಯವಸಾಯ ಅನ್ನೋದು ಭಾರತೀಯರ ಒಂದು ಮುಖ್ಯ ಉದ್ಯೋಗ ಅಂತಲೇ ಹೇಳ್ತಾರೆ. ದೇಶದ ಎಲ್ಲ ಭಾಗದಲ್ಲೂ ಕಾಣ್ಬೋದು. ಆಹಾರ ಧಾನ್ಯಗಳ ಪೂರೈಕೆ, ಜೀವನಾಧಾರದ ಉದ್ಯೋಗ, ಜನರಿಗೆ ಉದ್ಯೋಗ ಕೊಟ್ಟದ, ಕೈಗಾರಿಕೆಗಳ ಪೋಷಣೆ, ಕೈಗಾರಿಕೆಗೆ ಕಚ್ಚಾ ವಸ್ತುವನ್ನು ಕೊಡ್ತದೆ. ಇನ್ನು ಬೆಳೆಯ ಮಾದರಿ ನಿರ್ಧರಿಸುವ ಅಂಶಗಳು: ನೈಸರ್ಗಿಕ ಅಂಶ, ಸಾಮಾಜಿಕ ಅಂಶ, ನೀರಿನ ಪೂರೈಕೆ, ಮಾರುಕಟ್ಟೆ, ರಾಸಾಯನಿಕ ಗೊಬ್ಬರ, ಆರ್ಥಿಕ ಅಂಶ, ರೈತರ ಮನೋಭಾವ, ಸಾರಿಗೆ ಸಂಪರ್ಕ, ಸುಧಾರಿತ ತಳಿಗಳು ಅಂತ ಬರೆದ್ರೆ ಸಾಕು. ಅರ್ಥಶಾಸ್ತ್ರದಲ್ಲಿ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಅಥವಾ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ಅಂಶಗಳು, ಇದು ಇಂಪಾರ್ಟೆಂಟ್ ಅದು. ಇನ್ನು ಪಂಚವಾರ್ಷಿಕ ಯೋಜನೆ ಉದ್ದೇಶಗಳನ್ನು ನೋಡ್ಕೊಂಡೋಗಿ. ಇಲ್ಲಿನೂ ಕೂಡ 4 ಆದರೂ ಬರೀಬೇಕು. ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಬೇಕು, ಉದ್ಯೋಗಾವಕಾಶ ಹೆಚ್ಚಳ, ಆರ್ಥಿಕ ಅಸಮಾನತೆ ಕಡಿಮೆ, ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳೋದು, ಅರ್ಥವ್ಯವಸ್ಥೆಯ ಆಧುನೀಕರಣ, ಕೃಷಿ ವಲಯದ ಸಮಸ್ಯೆಗಳಿಗೆ ಪರಿಹಾರ, ಸಾವಯವ ಕೃಷಿ ವಿಧಾನ ಮಾಡೋದು, ಜೈವಿಕ ಗೊಬ್ಬರದ ಬಳಕೆ, ಜೈವಿಕ ಕ್ರಿಮಿನಾಶದ ಬಳಕೆ, ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಬಳಸೋದು. ನೀತಿ ಆಯೋಗದ ಧ್ಯೇಯಗಳು: ಆರ್ಥಿಕ ಅಭಿವೃದ್ಧಿಯನ್ನು ವೇಗ ಮಾಡೋದು, ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕೆಲಸ ಮಾಡೋದು, ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಗೆ ಅವಕಾಶ. ಇನ್ನು ಗ್ರಾಹಕ ಅನುಭವಿಸ್ತಕ್ಕಂಥ ಸಂಕಷ್ಟ: ಕಲಬೆರಕೆ, ಮೋಸ, ತೂಕ ಮತ್ತು ಅಳತೆ ಮೋಸ, ಗುಣಮಟ್ಟದ ಮೋಸ, ಅನುಚಿತ ವ್ಯವಹಾರದ ಪದ್ಧತಿ. ಇನ್ನು ಬಳಕೆದಾರರ ಶೋಷಣೆಗೆ ಕಾರಣವಾಗಿರ್ತಕ್ಕಂಥ ಅಂಶ: ಮಧ್ಯವರ್ತಿಗಳ ಹಾವಳಿ, ಮಧ್ಯವರ್ತಿಗಳ ಬೆಲೆ ನಿರ್ಧರಿಸದಿರೋದು, ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚು, ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಇಲ್ಲ. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಉದ್ದೇಶ: ಗ್ರಾಹಕರ ನ್ಯಾಯಾಲಯಕ್ಕೆ ದೂರು ಸಲ್ಲಿಸುವಾಗ ಇರಬೇಕಾದ ಮಾಹಿತಿ. ಇನ್ನು ಇದು ಇಂಪಾರ್ಟೆಂಟ್ ಇದೆ. ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಎಷ್ಟಿರುತ್ತೆ? 1 ಕೋಟಿ ರೂಪಾಯಿಗಿಂತ ಕಡಿಮೆ. ರಾಜ್ಯ ಗ್ರಾಹಕರ ನ್ಯಾಯಾಲಯ 10 ಕೋಟಿ, 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ. ರಾಷ್ಟ್ರೀಯ ಗ್ರಾಹಕರ ಆಯೋಗ 10 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ದೂರು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ, ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು 3 ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತರ್ತೀನಿ. ಬಾಯ್.